ಶೋಭಾ, ನಿಮ್ಮ ಚಿಕ್ಕ ಮಾವ ಬಂದಿದ್ದಾರೆ, ಕಾಫಿ ತಗೊಂಬರಮ್ಮ. ಹಾ ಸರಿ ಮಾವ ತಂದೆ. ಏನಣ್ಣ ಇವಾಗ ಅದಕ್ಕೆನ ಬಿಡಿಸ್ಕೊಬರೋ ಪ್ರಯತ್ನ ಏನಾನ ಮಾಡ್ದೆ ಹೆಂಗೆ? ಸ್ಟೇಷನ್ ಹತ್ರ ಹೋಗಿದ್ದೆ ಗುರು. ಏನಾಯ್ತು ಏನಾಯ್ತು ಗುರು? ಅಲ್ಲ ನೋಡೋಣ ಇರು, ಏನು ಮಾತಾಡ್ತಾಳೋ ಏನೋ ಎತ್ಲ ಅಂತ ಮಾತಾಡ್ಸೋಕೋದ್ರೆ ನೀನು ಯಾಕೆ ಬಂದೆ ಇಲ್ಲಿಗೆ? ಜೈಲಿಗೆ ಹಾಕಿಬಿಟ್ಟೆ, ಇವಾಗ ಹಾಲು ಕುಡಿದಷ್ಟು ಸಮಾಧಾನ ಆಗೈತೆ ನಿನಗೆ? ನೀನು ನನ್ನ ನೋಡೋಕ್ಕೆ ಬರಬೇಡ, ನನ್ನ ಜೊತೆ ಮಾತಾಡಬೇಡ, ನೀನೇ ನನ್ನನ್ನು ಬಿಡಿಸ್ಕೊಂಡು ಹೋಗೋ ಅಗತ್ಯ ಇಲ್ಲ, ನನ್ನ ಬಿಡಿಸ್ಕೊಂಡು ಹೋಗೋರು ಅವು ಇದ್ದಾರೆ, ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಈ ಥರ ನನಗೆ ಉಲ್ಟಾ ಮಾತಾಡಿದ್ರೆ ನನಗೆ ಯಾಕೋ ಸಿಟ್ಟು ನೆತ್ತಿಗೆ ಇರ್ತು. ಇಲ್ಲೇ ಬಿದ್ದಿರು ಅಂತ ಅದೇ ಬಂದೆ ಸುಮ್ಮನೆ. ಹೋಗ್ಲಿ ಬಿಡು, ಇನ್ನೊಂದೆರಡು ದಿವಸ ಜೈಲಲ್ಲಿ ಬಿದ್ದಿದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಅವ್ರ ಹೊತ್ತಿಗೆ ಸವಾಸ ಬಿಟ್ಟುಬಿಟ್ರೆ ಸೊರೋಗ್ತಾಳೆ. ಅವ್ರ ಹೊತ್ತಿಗೆ ಸವಾಸ ಬಿಡ್ತಿಲ್ಲ, ತವ್ರ ಮನೆಯವ್ರ ಸವಾಸ. ಅಣ್ಣ ಅತ್ತಿಗೆ ಸಂಬಂಧ ಅಂತ ಹೋಗ್ತಾಳೆ, ಅವರು ಇವಳು ತಲೆ ಕೆಡ್ಸಿಕ್ತಾರೆ, ಇವಳು ನಮ್ಮ ಮನೆ ಹಾಳು ಮಾಡ್ತಾಳೆ ಅಷ್ಟೇ. ಇರಲಿ ಬಿಡು, ಇನ್ನು ಮದುವೆ ಇನ್ನು 2 ದಿನ ಐತೆ, ನಾನು ಕರ್ಕೊಬಂದು ತಿರ್ಗಾ ಜೈಲಿಗೆ ಹಾಕಿದ್ರಾಯ್ತು. ನಾನಿವಾಗ ಹಂಗೆ ತೀರ್ಮಾನ ಮಾಡಿರೋದು, ಯಾಕಂದರೆ ಇವಳು ಹೆಂಗಿದ್ರು ಒಳ್ಳೆ ಮಾತಿಗೆ ಬುಗ್ಗಲ್ಲ, ಇವು ಒಳ್ಳೆ ಬುದ್ಧಿ ಕಲಿಯೋದು ಇಲ್ಲ ಜೀವನ ಪೂರ್ತಿ. ಅದಕ್ಕೆ ಅಂದರೆ ಇವಾಗ ಏನೈತೆ, ಮದುವೆ ಏನೈತೆ, 2 ದಿವಸ ಐತೆ, ನಾನು ಕರ್ಕೊಂಬಂದ್ಬಿಟ್ಟು ಮದುವೆ ಮುಗಿದ್ಮೇಲೆ ತಿರ್ಗಾ ಕರ್ಕೊಂಡು ಹೋಗೋದು ಜೈಲಿಗೆ. ಹಂಗೆ ಅಂತಲೇ ನಾನು ಸ್ಟೇಟ್ಮೆಂಟ್ ಬರ್ಕೊಟ್ಟು ಬಂದಿರೋದು. ಆಯ್ತು ಬಿಡು, ಇವಾಗ ಗಂಡಿ ಕಂಡಿರೋ ಯಾವಾಗ ಬರ್ತಾರೆ? ಬೆಳಗಿಗೆ ಬರ್ತಾರೆ ಗುರು, ಇನ್ನೇನು ಅಮ್ಮಯ್ಯರನ್ನ ಎಲ್ಲ ಕರ್ಕೊಂಬಂದ್ಬಿಡು. ಅಮ್ಮ ಇಲ್ಲ ಏನಿಲ್ಲ, ಅಮ್ಮನಾದರೂ ಇದ್ದಿದ್ರೆ ಒಂದು ಸ್ವಲ್ಪ ಧೈರ್ಯ ಇರೋದು. ಈಗಿನ್ನ ಮನೆಗೆ ಬಂದಿರೋ ಹೊಸ ಹೆಣ್ಮಗಳು ಪಾಪ, ಆ ಮಗ ಒಂದೇ ಹೆಂಗೆ ಒದ್ದಾಡುತ್ತೆ. ಇಲ್ಲ, ಅಮ್ಮ ಅಷ್ಟಲ್ಲಿ ಬರ್ತಾರೆ, ತಗೋ ಗುರು, ಬರ್ತಾರೆ. ಮಾವ ಕಾಫಿ ತಗೊಳ್ಳಿ. ಶೋಭಾ, ನಿಮ್ಮ ಅಕ್ಕ ಯಾವಾಗ ಬಂದ್ರಮ್ಮ? ಚೆನ್ನಾಗಿದ್ದೀರಾ ಅಂಕಲ್? ನಮ್ಮ ನಾವು ಚೆನ್ನಾಗಿದ್ದೀವಿ. ಯಾವಾಗ ಬಂದಮ್ಮ? ಇವಾಗ ಒಂದು ಅರ್ಧ ಗಂಟೆ ಆಯ್ತು ಅಂಕಲ್ ಬಂದು. ಸರಿ ನಮ್ಮ ಶೋಭಾ, ತಿಂಡಿ ಹಾಕೊಡಮ್ಮ ತಿನ್ನಕ್ಕೆ. ಒಂದಂಗೆ ಊರಾಗೆಲ್ಲ ಚೆನ್ನಾಗಿದ್ದಾರೆ ನಮ್ಮ. ನಿಮ್ಮ ಯಜಮಾನ್ರು ಬರಲಿಲ್ವಾ? ಅಂಕಲ್ ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಯಜಮಾನ್ರು ಮುಂದಿನ ವಾರ ಬರ್ತಾರೆ. ಅದೇನೇ ಇವಾಗ ಐಸಿಗೆ ನಾ ಗಂಡು ಬರ್ತತೆ ಅಂತ ಹೇಳಿ ಫೋನ್ ಮಾಡಿದ್ರು ಶೋಭಾ, ಹಂಗಾಗಿ ಬಂದೆ ಅಂಕಲ್. ಭಾಳ ಒಳ್ಳೆ ಕೆಲಸ ಮಾಡಿದ್ಲು ಕಣಮ್ಮ, ಯಾಕಂದರೆ ಶೋಭಾ ಪಾಪ ಒಂದೇ ಇರೋದು, ಬಂದಿದ್ದು ಒಳ್ಳೇದಾಯಿತು, ಭಾಳ ಖುಷಿ ಆಯಿತು. ಸರಿ ಕಣಮ್ಮ, ಟಿಫನ್ ಏನಾದರೂ ತಿನ್ನು. ಸರಿ ಅಂಕಲ್. ಒಳ್ಳೆ ನೆನಪಿಸ್ತಾನ ಮೂರ್ತಿ. ಶೋಭಿ, ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಯಾಕೊಂಥರ ಇದೆಯಾ? ಅದು ಅಕ್ಕ, ನಿನ್ನ ಹತ್ರ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಏನಾಯ್ತು ಹೇಳಿ ಶೋಭಿ? ಅದು ಈ ಮದುವೆ ವಿಚಾರ ಮಾತಾಡಬೇಕಾಗಿತ್ತು ಅಕ್ಕ. ಮದುವೆ ವಿಚಾರನ? ನಿಮ್ಮ ಮಾವ ಎಲ್ಲ ಮಾತಾಡಿ ಒಳ್ಳೆ ಕಡೆ ಸಂಬಂಧ ನೋಡಿವ್ರಲ್ಲ, ಇನ್ನೇನು ಮಾತಾಡೋದು? ಹಾಗಲ್ಲ ಅಕ್ಕ, ಐಶುಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ಏನು ಹೇಳ್ತಾ ಇದೆಯಾ ಶೋಭಿ ನೀನು? ಅಲ್ಲ, ಎಲ್ಲ ಹುಡುಗನ ಕಡೆಯವ್ರನ್ನೆಲ್ಲ ನೋಡಿದ್ದಾದ್ಮೇಲೆ ನಾಳೆನೇ ಹುಡುಗನ ಕಡೆಯವ್ರು ಬರ್ತಾವ್ರೆ, ಈಗ ಇಷ್ಟ ಇಲ್ಲ ಅಂತಂದ್ರೆ ಏನು ಅರ್ಥ? ಅವಳು ಇನ್ನು ಬೆಳಗ್ಗೆ ತಾನೇ ನನಗೆ ಹೇಳಿದ್ಲು ಅಕ್ಕ. ಆದರೆ ಇವಾಗ ಜೈ ನೋಡಿದ್ರೆ ಹುಡುಗನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಫೋನ್ ಮಾಡ್ತಾ ಇದ್ದೀನಿ, ಅವಾಗಿಂದ ಫೋನ್ ರೀಚ್ ಆಗ್ತಾ ಇಲ್ಲ ಜೈಗೆ. ಮತ್ತೆ ನೀನು ಹೇಗೆ ಹೇಳ್ದೆ ನನಗೆ? ನನಗೇನು ಗೊತ್ತಕ್ಕ, ನೆನ್ನೆಯಿಂದ ಇವ್ರು ಮಾತಾಡ್ಕೊಟ್ಟಿದ್ರಲ್ವ ಅಪ್ಪ ಮಗ, ಹಾಗಾಗಿ ಒಂದಿನ ಮುಂಚೆನೇ ಹೇಳಿದ್ರೆ ಬೇಗ ಬರ್ತೀಯಾ ಅಂತ ಹೇಳಿ ನಾನು ನಿನ್ನೆ ನೈಟೇ ಹೇಳಿದೆ ನಿನಗೆ. ಬೆಳಗ್ಗೆ ನೋಡಿದ್ರೆ ಐಶು ನನಗೆ ಈ ಥರ ಹೇಳಿದ್ದಾರೆ. ಮಾವಯ್ಯನೇ ನೋಡಿರೋ ಹುಡುಗ ಆಗಿರೋದ್ರಿಂದ ತುಂಬಾ ಇಷ್ಟಪಟ್ಟಿದ್ದಾರೆ. ಈಗ ಆಲ್ರೆಡಿ 90% ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಕ್ಕ. ನಾಳೆನೇ ಹುಡುಗ ಬರ್ತಾನೆ, ಹುಡುಗನೂ ಚೆನ್ನಾಗಿದಂತೆ, ಅಂದರೆ ಹುಡುಗನೂ ಒಳ್ಳೆಯವನಂತೆ, ಕೆಲಸದಲ್ಲೂ ಇದ್ದಾನೆ. ಆದರೆ ಐಶು ಒಪ್ಕೊತಾ ಇಲ್ಲ. ಅದೇ ಏನು ಕಾರಣ ಅಂತ ಕೇಳಬೇಕಲ್ವ ನೀನು? ಅದು ನಿನ್ನ ಹತ್ರ ಹೆಂಗೆ ಹೇಳೋದು ಅಕ್ಕ? ಐಶು ಒಂದು ಹುಡುಗನ ಇಷ್ಟಪಡ್ತಿದ್ದಾಳೆ. ಏನು ಶೋಭೆ ಹೇಳ್ತಿರೋದು ನೀನು? ಹ್ಞೂ ಅಕ್ಕ, ಪಾಪ ಅವಳು ತುಂಬ ಬೇಜಾರು ಮಾಡ್ಕೊಂಡು ಹೇಳಿದ್ಲು ನನಗೆ. ಅಯ್ಯೋ ದೇವ್ರೆ, ಜೈಗೆ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ ಅಕ್ಕ, ನನಗೂ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಭಯ ಆಗ್ತಿದೆ, ಏನಂತಾರೋ ಏನೋ ಅಂತ. ಏನು ಮಾಡೋದು ಇವಾಗ? ಈ ವಿಷಯನ ಜೈ ಹತ್ರ ಮಾತಾಡೋದೇ ಒಳ್ಳೇದು ಶೋಭೆ. ಹ್ಞೂ ಅಕ್ಕ, ಈಗ ಆಲ್ರೆಡಿ ಅವ್ರ ಹುಡುಗನಂತ ಮಾತಾಡಕ್ಕೆ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಇನ್ನೊಂದ್ಸರಿ ಫೋನ್ ಟ್ರೈ ಮಾಡು. ಬೆಳಗಿಂದ ಮಾಡ್ತಾನೆ ಇದ್ದೀನಿ ಅಕ್ಕ, ನಾಟ್ ರೀಚಬಲ್ ಬರ್ತಿದೆ. ಹಾಗಾದ್ರೆ ಐಶುಗೆ ಮದುವೆ ದಿಲ್ಕುಲ್ ಇಷ್ಟ ಇಲ್ಲ ಅಂತೀಯಾ? ಹ್ಞೂ ಅಕ್ಕ, ಅವಳು ಅವ್ರ ಅಣ್ಣನ ಹತ್ರನೂ ಅದನ್ನೇ ಹೇಳಿದ್ಲು. ಆದರೆ ಇವರು ಅವ್ರ ಮೇಲೆ ನಂಬಿಕೆ ಇಟ್ಟಿದಾರಲ್ವಾ, ಈಗ ಬೇರೆ ಅರ್ಥ ತಿಳ್ಕೊಂಡು ಒಳ್ಳೆ ಸಂಬಂಧ ಅದು ಇದು ಅಂತ ಸಮಾಧಾನ ಮಾಡಿಬಿಟ್ಟು ಹೋಗಿದ್ದಾರೆ. ನಾನು ಬಲವಂತ ಮಾಡಿ ಕೇಳಿದ್ದಕ್ಕೆ ಬಾಯಿ ಬಿಟ್ಲು. ಅದು ಅಲ್ಲದೆ ಐಶು ನನ್ನನ್ನು ಅಕ್ಕ ಅಂತ ತಿಳ್ಕೊಂಡು ಅವಳ ಮನಸ್ಸಲ್ಲಿರೋದೆಲ್ಲ ಹೇಳಿದಾಳೆ ಅಕ್ಕ. ಈಗ ನಾನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಪಾಪ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ. ಅವಳಿಗೂ ಒಂದು ಮನಸ್ಸಿರುತ್ತೆ ಅಲ್ವಾ, ಅವಳೇ ಇಷ್ಟಪಟ್ಟಿರೋ ಹುಡುಗನ ಮದುವೆ ಮಾಡಿದ್ರೆ ಅಂತ ನನ್ನ ಆಸೆ. ಸರಿ ಶೋಭಿ, ಇದನ್ನೆಲ್ಲನೂ ನಿಮ್ಮ ಮಾವ ನಿನ್ನ ಗಂಡ ಒಪ್ಕೊಂತಾರ? ಜೈಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಒಪ್ಪಿಸ್ಬೋದು ಅಕ್ಕ, ಆದರೆ ಮಾವಯ್ಯ ಒಪ್ಕೊಳ್ಳೋದು ನನಗೆ ಯಾಕೋ ಡೌಟೇ ಇದೆ. ಶಪ್ಪ, ಇದ್ರ ಮಧ್ಯೆ ನಾನು ಏನು ಮಾತಾಡೋಕ್ಕಾಗಲ್ಲ. ಅಲ್ಲ, ಜೈ ಹತ್ರ ಬೇಕಾದರೆ ಏನಾದರೂ ಮಾತಾಡ್ಬೋದು, ಆದರೆ ನಿಮ್ಮ ಮಾವನ ಹತ್ರ ನನಗೂ ಮಾತಾಡೋಕ್ಕಾಗಲ್ಲ ಶೋಭಿ. ಸರಿ ಅಕ್ಕ, ಇನ್ನೊಂದು ಸರಿ ಜೈಗೆ ಫೋನ್ ಮಾಡ್ತೀನಿ ಇರು. ಸರಿ, ಹುಡುಗನ ಮೀಟ್ ಮಾಡದೇ ಇದ್ರೆ ಸಾಕು, ಜೈ ಸೀದಾ ಮನೆಗೆ ಬರಲಿ, ಸ್ವಲ್ಪ ಕುತ್ಕೊಂಡು ಮಾತಾಡ್ಬೋದಲ್ವಾ ಅಂತ. ಹೌದು ಅಕ್ಕ, ಐಶು ಹೇಳೋದ್ಲು, ಅವಳು ಕಾಲೇಜ್ಗೆ ಹೋದ್ಲು. ಸರಿ, ಜೈಗೊಂದು ಫೋನ್ ಮಾಡು ಬೇಗ. ಹಲೋ ರೀ, ಎಲ್ಲಿದ್ದೀರಾ? ಬೆಳಗಿಂದ ಎಷ್ಟು ಸರಿ ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಹೌದು ಶೋಭಾ, ನೆಟ್ವರ್ಕ್ ಇರಲಿಲ್ಲ, ಸೊ ತುಂಬ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ಸ್ವಲ್ಪ ಅರ್ಜೆಂಟಾಗಿ ಫೋನ್ ಕಟ್ ಮಾಡು, ಆಮೇಲೆ ಮಾಡ್ತೀನಿ. ರೀ ಗಿರ್ರಿ, ಫೋನ್ ಕಟ್ ಮಾಡಬೇಡ್ರಿ, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಸರಿ ಶೋಭಾ, ಮನೆಗೆ ಬಂದ್ಮೇಲೆ ಮಾತಾಡೋಣ. ಅದೇ ರೀ, ಇವಾಗ ಬರ್ತೀರಾ? ಹಾಂ ಶೋಭಾ, ಇನ್ನೊಂದು ಅರ್ಧ ಗಂಟೆ ಕೆಲಸ ಇದೆ, ಮುಗಿಸ್ಕೊಂಡ್ಬಿಟ್ಟು ಬೇಗ ಬರ್ತೀನಿ. ಹಾಗಲ್ಲ ರೀ, ಇವಾಗ ಅರ್ಜೆಂಟಾಗಿ ಬನ್ನಿರಿ ಬೇಗ.
ಶೋಭಾ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಮೇಲೆ ಈ ಥರ ಟಾರ್ಚರ್ ಕೊಡ್ಬೇಡ ನೀನು ನನಗೆ. ಹಾಗಲ್ಲ ರೀ, ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ನಿನಗೆ ಬೆಳಗ್ಗೆನೇ ಹೇಳಿ ಬಂದಿದ್ದೀನಿ ತಾನೇ ನಾನು ಯಾವ ಕೆಲಸದ ಮೇಲೆ ಬಂದಿದ್ದೀನಿ ಅಂತ. ಸೊ ಫೋನ್ ಮೇಲೆ ಫೋನ್ ಬರ್ತಾ ಇರುತ್ತೆ. ಈ ಥರ ಲೈನ್ ಬ್ಯುಸಿ ಇದ್ದರೆ ಅವ್ರಿಗೆ ತೊಂದರೆ ಆಗಲ್ವಾ? ರೀ ಪರವಾಗಿಲ್ಲ ರೀ, ನಿಮಗೆ ನಾನು ಐಶು ಬಗ್ಗೆ ಮಾತಾಡಬೇಕಾಗಿತ್ತು. ಸರಿ, ಅದನ್ನು ಮನೆಗೆ ಬಂದಮೇಲೆ ಆದರೂ ಮಾತಾಡ್ಬೋದು. ಈಗ ಫೋನ್ ಇಡು ನೀನು, ಫೋನ್ ಕಾಲ್ ಬರುತ್ತೆ ನನಗೆ. ರೀ ಫೋನ್ ಇಡ್ತಾ ಇದ್ದೀನಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ಮಾತಾಡೋಣ. ಓಕೆ ಬಾಯ್. ಜೈ, ಯಾಕೆ ಇಷ್ಟೊಂದು ರೂಢಾಗಿ ಮಾತಾಡ್ತೀಯಾ? ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಆಗಲ್ವಾ? ಹಾಗಲ್ಲ ಕಣೋ, ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಬಂದಮೇಲೆ ಸಮಾಧಾನವಾಗಿರಬೇಕು. ಅದು ಸರಿ, ನೀನೇನು ಬೆಳಗ್ಗೆ ಕಾಲ್ ಮಾಡಿ ಇಂಪಾರ್ಟೆಂಟ್ ಮಾತಾಡಬೇಕು ಬಾ ಅಂತ ಹೇಳ್ದಲ್ಲ, ಯಾಕೆ? ಅದು ಹೇಗೆ ಮಾತಾಡಬೇಕು ನೀನು ಗೊತ್ತಾಗ್ತಾ ಇಲ್ಲ ಜೈ. ಅಲ್ಲ ಕಣೋ, ನಿಮಗೆಲ್ಲ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಕಣ್ರೋ. ಹುಡುಗನೇ ಕಾಲ್ ಮಾಡ್ತಿದ್ದೇನೆ ಕಣೋ. ಜೈ, ನಾನು ಹೇಳೋದ್ರಿಂದ ನೀನು ಏನಾದರೂ ಬೇಜಾರು ಮಾಡ್ಕೋಬೋದು, ಬಟ್ ಫೋನ್ ಕಟ್ ಮಾಡು, ಮಾತಾಡಬೇಡ. ಹಲೋ ಹಲೋ, ಯಾರು ಮಾತಾಡೋದು? ಜೈಕುಮಾರಾ? ಹೌದು, ವರುಣ್ ಮಾತಾಡ್ತಾ ಇರೋದಾ? ಹೌದು ಜೈ, ಲೊಕೇಶನ್ ಸೆಂಡ್ ಮಾಡಿದ್ದೆ ನೋಡಿ, ಸೊ ಬನ್ನಿ. ಹಾಂ ಓಕೆ ಜೈ. ಜೈ, ನಾನು ಮಾತಾಡಬೇಡ ಅಂತ ಹೇಳಿದ್ರು ಫೋನ್ ಪಿಕ್ ಮಾಡಿ ಮಾತಾಡ್ತೀಯಲ್ವಾ? ಕಿರಣ್, ನಿನಗೆ ಗೊತ್ತಾಗಲ್ಲ, ಬಾ ಕೂತ್ಕೋ. ಹಾಗಿದ್ರೆ ನೀನೇ ಎಲ್ಲ ನೋಡ್ಕೋಬೋದಲ್ವಾ? ನಾನು ನೀನು ಕರೆದೆ. ಯಾಕೋ ಇಷ್ಟೊಂದು ಬೇಜಾರಲ್ಲಿದ್ಯಾ? ಏನಾಯಿತು? ನೋಡು ಕಿರಣ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಪ್ಪ ನೋಡಿರೋ ಸಂಬಂಧ ಹುಡುಗನ ಇವತ್ತು ನೀನು ಮೀಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫೋನ್ ಪಿಕ್ ಮಾಡೋ ಅಂಥ ಸಂದರ್ಭ ಬಂತು. ಸರಿ ಹೇಳು, ನೀನೇನೋ ಹೇಳಬೇಕು ಅಂದಲ್ಲ, ಏನು ವಿಷಯ? ನಾನು ಹೇಗೆ ಹೇಳೋದು ನಿನಗೆ? ನೀನು ನೋಡಿದ್ರೆ ಹುಡುಗನ ಮೀಟ್ ಮಾಡ್ತಾ ಇದೆಯಾ? ಅದರಲ್ಲಿ ಏನಿದೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಯಾಕೆ ಹಿಂಗೆ ಮಾತಾಡ್ತಿದ್ದೆ ಕಿರಣ್? ಜೈ, ಇದು ನಿಮ್ಮ ಮನೆ ಪರ್ಸ್ನಲ್ ವಿಷಯ. ಸೊ ಇವಾಗ ನಿಮ್ಮ ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಅದರೊಳಗಾಗಿ ನಾನು ಈ ಥರ ಏನಾದರೂ ಇರೋದನ್ನ ಹೇಳಿದ್ರೆ ನಿನಗೆಲ್ಲ ಹೊರಟಾಗುತ್ತೋ ಅನ್ನೋ ಭಯ. ಹಾಗೆ ನನ್ನ ಮೇಲೆ ಎಲ್ಲಿ ಕೋಪ ಮಾಡ್ಕೊತೀಯ ಅಂತ ನನಗೆ ಬೇಜಾರಾಗ್ತಿದೆ ಜೈ. ಏನು ನಮ್ಮನೆ ಪರ್ಸ್ನಲ್ ವಿಷಯನಾ? ಏನಂಥದ್ದು? ಅದು ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದಾದರೆ ನಾನು ಹೇಳ್ತೀನಿ. ಹೇಳು ಕಿರಣ್, ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ? ಅದಕ್ಕಿಂತ ಮೊದಲು ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಕೇಳು, ನನ್ನ ಹತ್ರ ಇದೆಲ್ಲ ಏನು ಮುಚ್ಚುಮರೆ? ಅದು ಜೈ, ಮಧು ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಏನು ಕಿರಣ್ ಹೀಗೆ ಕೇಳ್ತಾ ಇದೆಯಾ? ನಮ್ಮ ಫ್ರೆಂಡು ಮಧು ಬಗ್ಗೆ ಕೇಳ್ತಾ ಇದೆಯಾ? ಹೌದು ಕಣೋ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ನನ್ನ ಬಗ್ಗೆ ಅಭಿಪ್ರಾಯ ಹೇಳು ಅಂತ ನೀನೇನಾದರೂ ಕೇಳಿದರೆ ಏನು ಹೇಳ್ತಾ ಇದ್ದೆ? ಏನು ಹೇಳೋದಕ್ಕೆ ಸಾಧ್ಯ? ಸೊ ಮಧು ಬಗ್ಗೆನೂ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು. ಅವನು ಯಾವತ್ತಿದ್ರೂ ನಮ್ಮ ಫ್ರೆಂಡ್ ಅಷ್ಟೇ. ಬರೀ ಫ್ರೆಂಡ್ ಆಗೋಕ್ಕೆ ಇಷ್ಟಪಡ್ತೀಯಾ? ಯಾಕೆ ಈ ಥರ ಮಾತಾಡ್ತಿದ್ಯಾ ಕಿರಣ್? ಇದಕ್ಕಿಂತ ಮೇಲಾಗಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವನಿಂದ? ಅದು ಮಧು, ಹೇಳು, ಮಧು ಬಗ್ಗೆ ಏನು ಹೇಳಬೇಕು? ಅಲ್ಲ, ನಾನು ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ, ಮಧು ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅಂತ ನಾನು ಕೇಳ್ತಿರೋದು. ಹೇಳ್ತಿದ್ದೀನಲ್ಲ ಕಿರಣ್, ಅವನೊಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ನನಗೆ. ಆದರೆ ಅವನು ನಿನ್ನ ಬಗ್ಗೆ ಅದೇ ಥರ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿರ್ಬೇಕಲ್ವಾ? ಯಾಕೆ ಅಂದ್ಕೊಂಡಿರಲ್ಲ ಕಿರಣ್? ಅವನು ಯಾವತ್ತಿದ್ರೂ ಬೆಸ್ಟ್ ಫ್ರೆಂಡೇ ನನಗೆ. ಸರಿ ಬಿಡು, ನೀನು ಸರಿಯಾಗಿ ನನಗೆ ಕ್ಲಿಯರಾಗಿ ಹೇಳಲ್ಲ. ಸರಿ, ಇವಾಗ ಹುಡುಗ ಬರ್ತಾ ಇದ್ದಾನೆ ನೋಡು. ಆಮೇಲೆ ಕಿರಣ್ ಹುಷಾರಾಗಿ ಮಾತಾಡಬೇಕು, ಅವನ ಬಗ್ಗೆ ಎಲ್ಲ ತಿಳ್ಕೊ. ಸೊ ನೋಡೋಣ, ಅಪ್ಪಾಜಿ ನೋಡೋರೋ ಹುಡುಗನೇ. ನನಗೂ ತುಂಬ ಆಸೆ ಇದೆ. ನನಗಂತೂ ತುಂಬ ಖುಷಿ ಇದೆ ಕಣೋ. ಐಶು ಹೇಗಿದ್ರು ಲೈಫಲ್ಲಿ ಸೆಟ್ಲ್ ಆಗ್ತಾಳೆ, ಭಾಳ ಖುಷಿ ಇದೆ ನನಗೆ. ಅದರಲ್ಲೂ ಅಪ್ಪಾಜಿ ನೋಡಿರೋ ಹುಡುಗ ಅಲ್ವಾ? ಸೊ ಎಲ್ಲ ಮುಂದೆ ನಿಂತು ಮದುವೆ ಮಾಡಬೇಕು. ಆಮೇಲೆ ಮಧು ಕೂಡ ಹೇಳು, ಮದುವೆಗೆ ಬರಬೇಕು. ಎಲ್ರಿಗೂ ಹೇಳ್ತೀನಿ, ನೀನೇನು ಹೇಳ್ಬೇಡ. ಸೊ ನಾನೇ ಹೇಳ್ತೀನಿ. ಆಮೇಲೆ ನವೀನ್ ಕೂಡ ಬರಬೇಕು. ಎಲ್ಲರೂ ವಾರಕ್ಕಿಂತ ಮುಂಚೆನೇ ಬರಬೇಕಂಡ್ರು. ನನ್ನ ಕೈಲಿ ಒಬ್ಬನೇ ಕೈಲೇ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸನೂ. ಲೋ ಕಿರಣ್, ಅದೇ ಹುಡುಗ ಇರಬೇಕು ಕಣೋ, ನೋಡು ಆ ಕಡೆ ಒಂದ್ಸರಿ. ವಾವ್ ಕಿರಣ್, ಸೂಪರ್ ಆಗಿದ್ದಾನೆ ಕಣೋ. ನಮ್ಮ ಐಶುಗೆ ಹೇಳಿ ಮಾಡಿಸಿದ ಜೋಡಿ ಸೂಪರ್ ಆಗಿದ್ದಾನೆ. ಹಾಯ್ ಹಾಯ್. ಹಲೋ, ಸಾರಿ, ತುಂಬ ಕಾಯಿಸ್ಬಿಟ್ಟೆ ಅನಿಸುತ್ತೆ. ಇಟ್ಸ್ ಓಕೆ ವರುಣ್, ಪರವಾಗಿಲ್ಲ. ಹಾಯ್ ಬ್ರೋ. ಹಾಯ್. ಅವರು ನನ್ನ ಬೆಸ್ಟ್ ಫ್ರೆಂಡು ಕಿರಣ್ ಅಂತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಿ. ಯಾವಾಗ ಬಂದ್ರಿ ಫಾರಿನಿಂದ? ಸೊ ನಿನ್ನೆ ತಾನೇ ರೀಚ್ ಆದ್ವಿ. ಬೆಳಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ಪರವಾಗಿಲ್ಲ ಬಿಡಿ, ಅರ್ಧ ಗಂಟೆ ತಾನೆ. ಸರಿ ಬನ್ನಿ, ಟೀ ಕಾಫಿ ಏನಾದರೂ ತೊಗೋಬೋದಲ್ಲ? ಇಟ್ಸ್ ಓಕೆ, ಪರವಾಗಿಲ್ಲ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ಸ್. ಜೈ, ಮಧು ಬಂದ ಅನಿಸುತ್ತೆ. ಹಾಯ್ ಕಿರಣ್. ಹಾಯ್ ಜೈ. ಮಧು, ಒಳ್ಳೆ ಟೈಮ್ಗೆ ಬಂದಿದ್ಯಾ, ಬಾ. ವರುಣ್, ಇವ್ರ ಪರಿಚಯ ನಿಮಗಿಲ್ಲ ಅಲ್ಲ? ನಾನು ನೋಡಿ ಇವತ್ತೇ ಫಸ್ಟ್ ಟೈಮ್ ಅಲ್ವ ಪರಿಚಯ ಮಾಡ್ಕೊತಾ ಇರೋದು. ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡು, ಡಾಕ್ಟರ್ ಮಧು ಅಂತ. ಇಲ್ಲೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಹಾಯ್ ಬ್ರೋ. ಹಾಯ್. ಅಂದಹಾಗೆ ಇವರು, ಹೇಳ್ತೀನಿ ಮಧು. ಸೊ ಇವರು ನಮ್ಮ ಐಶುನ ಮದುವೆ ಮಾಡ್ಕೊತಾರೆ ಹುಡುಗ. ಮಧು, ಏನಾಯಿತು? ಯಾಕೆ ಹಾಗೆ ಸುಮ್ಮನೆ ನಿಂತ್ಕೊಂಡೆ? ಹಾಗೇನಿಲ್ಲ ಜೈ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ನೀನು ಬ್ಯುಸಿ ಇರ್ತೀಯಲ್ವಾ, ಹಾಗಾಗಿ ನಾನು ಹೇಳೋಕ್ಕಾಗಲಿಲ್ಲ ನಿನಗೆ. ಕಿರಣ್ ನಿನಗೆ ಕರೆಸಿದ್ದಾನೆ ಅನಿಸುತ್ತೆ. ತುಂಬ ಒಳ್ಳೆ ಕೆಲಸ ಆಯಿತು. ಇವತ್ತು ಹುಡುಗನ ಪರಿಚಯ ಮಾಡ್ಕೊತಾ ಇದ್ದೀನಿ. ನಾಳೆನೇ ಹುಡುಗಿ ನೋಡೋಕೆ ಬರ್ತಿದ್ದಾರೆ. ಹಾಗಾಗಿ ನಿಮಗೆಲ್ಲ ಹೇಳಿದೆ ಹೇಗೆ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಎಲ್ರೂ ಇಂಟ್ರೊಡ್ಯೂಸ್ ಮಾಡಿದೆ. ಜೈ, ನನ್ನ ಬಗ್ಗೆ ಎಲ್ಲ ನಮ್ಮ ಅಪ್ಪಾಜಿ ಹೇಳಿರ್ಬೇಕಲ್ವಾ ನಿಮಗೆ? ಗೊತ್ತು ವರುಣ್, ತುಂಬ ಚಿಕ್ಕ ವಯಸ್ಸಲ್ಲೇ ನಾನು ಇನ್ನೂ ನೋಡಿದ್ದೆ, ಬಟ್ ಪರಿಚಯ ಇರಲಿಲ್ಲ ಅಷ್ಟೇ. ನೀವು ನೋಡಿದ್ದೀರಾ, ಬಟ್ ನೆನಪಿರಲ್ಲ ಅಷ್ಟೇ. ಅವಾಗ ಇನ್ನೂ ತುಂಬ ಚಿಕ್ಕ ಹುಡುಗರು ನಾವು. ಆಮೇಲೆ ಅಪ್ಪಾಜಿ ಮನೆಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಸೊ ಹಾಗಾಗಿ ನೆನಪಿತ್ತು ನನಗೆ.
ಬಟ್ ಒಂದ್ಸರಿ ನಿಮ್ಮನ್ನು ನೋಡಬೇಕಾಗಿತ್ತು, ಪರ್ಸ್ನಲಾಗಿ ಮೀಟ್ ಮಾಡೋಣ ಅಂತ ಕರೆಸ್ದೆ ಅಷ್ಟೇ. ಪರವಾಗಿಲ್ಲ ಬಿಡಿ, ನಮಗೂ ಕೂಡ ಖುಷಿ ಆಯಿತು. ಅಂತ ಹಾಗೆ ನಿಮ್ಮ ತಂಗಿನ ಫೋಟೋದಲ್ಲಿ ನೋಡಿದ್ದೀನಿ, ನಾನು ಇಷ್ಟಪಟ್ಟಿದ್ದೀನಿ. ಸೊ ನಾಳೆ ಎಷ್ಟೊತ್ತಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತೇ ನಾವು ಹೆಣ್ಣು ನೋಡೋಕೆ ಬರಬೇಕಾಗಿತ್ತು, ಬಟ್ ನಿಮ್ಮ ತಂದೆಯವರೇನೋ ಇವತ್ತು ಬೇಡ ನಾಳೆ ಬನ್ನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಹೌದು, ನಾವು ಕೂಡ ಹುಡುಗಿ ಹತ್ರ ಮಾತಾಡಿರಲಿಲ್ಲಲ್ವಾ, ಸೊ ಹಾಗಾಗಿ ನಾವೇ ನಾಳೆ ಬನ್ನಿ ಅಂತ ಹೇಳಿದ್ದು. ಓಕೆ, ಇನ್ನೂ ಏನಾದರೂ ನನ್ನ ಬಗ್ಗೆ ತಿಳ್ಕೊಳ್ಳೋದಿದೆಯಾ? ಏನಿಲ್ಲ ವರುಣ್, ಅಪ್ಪಾಜಿ ಎಲ್ಲ ಹೇಳಿದ್ದಾರೆ. ಒಂದು ಸರಿ ನಿಮ್ಮನ್ನು ಡೈರೆಕ್ಟಾಗಿ ನೋಡಬೇಕಾಗಿತ್ತು ನಾನು, ಅದಕ್ಕೆ ಕರೆದಿದ್ದಷ್ಟೇ, ಇನ್ನೇನಿಲ್ಲ. ಸೊ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನಾಳೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಕಾಫಿ ಏನಾದರೂ ತೊಗೋಬೋದಲ್ಲ? ನೋ ಜೈ, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಓಕೆ, ನಾನಿನ್ನು ಬರ್ತೀನಿ. ಓಕೆ, ನಾಳೆ ಮೀಟ್ ಮಾಡೋಣ. ಬಾಯ್ ಬ್ರೋ. ಬಾಯ್. ಹಲೋ ನವೀನ್, ಹುಡುಗನ ಮೀಟ್ ಮಾಡಿ ಆಯಿತು ಕಣೋ. ಸೊ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದ್ದಾಳೆ. ನಾಳೆನೇ ಬರ್ತಾ ಇದ್ದಾರೆ. ನೀನು ಮರೀದೆ ನಾಳೆ ಆಫೀಸಿಂದ ಮನೆಗೆ ಬಂದುಬಿಡು. ನಾಳೆ ಒಂದಿನ ಲೀವ್ ಹಾಕ್ಬಿಡು, ಪರವಾಗಿಲ್ಲ. ಓಕೆ ಇಲ್ಲ ಜೈ, ಇಷ್ಟೊಂದು ಅರ್ಜೆಂಟಾಗಿ ಮದುವೆ ಮಾಡ್ತಾ ಇದೆಯಲ್ಲ, ಐಶು ಒಪ್ಕೊಂಡಿದ್ದಾಳೇನೋ? ಏನು ಕಿರಣ್ ನೀನು ಐಶು ಹತ್ರ ಮಾತಾಡಿ ಅವಳು ಒಪ್ಪಿಗೆ ತೊಗೊಂಡ್ಮೇಲೆ ನಾನು ಇಷ್ಟೊಂದು ಮುಂದುವರೆದಿರೋದು. ಅಪ್ಪಾಜಿ ಅಂತೂ ಮೊದಲೇ ಮಾತಾಡಿದ್ದಾರೆ ಅವಳ ಜೊತೆ, ಅವ್ಳಿಗೂ ಕೂಡ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಕಿರಣ್. ಒಂದು 15 ನಿಮಿಷ ಯಾರೋ ಒಬ್ರು ಬರ್ತಾ ಇದ್ದಾರೆ, ಮೀಟ್ ಮಾಡಬೇಕು. ಮೀಟ್ ಮಾಡ್ಕೊಂಡು ಬರ್ತೀನಿ. ಕಾಫಿ ಶಾಪ್ ಹತ್ರ ಬಂದುಬಿಡ್ತೀನಿ. ಸರಿ ಜೈ. ಹಲೋ, ಹಾಂ ಬರ್ತಾ ಇದ್ದೀನಿ, ಬನ್ನಿ.